ನಾನು ಒಂದು ಟೊಮೆಟೊ ತಗೊಂಡಿದ್ದೇನೆ, ಸಣ್ಣಗೆ ಕಟ್ ಮಾಡಿ ಎರಡು ಚಿಲ್ಲಿ ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಬಂದ ಇಲ್ಲಿ ಇಲ್ಲಿಗೆ ನನ್ನ ಮಗ ಒಂದು ಆನಿಯನ್ ತಗೊಂಡಿದ್ದೇನೆ, ಒಂದು ಈರುಳ್ಳಿ ಕೂಡ ಸಣ್ಣಗೆ ಕಟ್ ಮಾಡಿ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕಿ, ಇಲ್ಲದ್ರೆ ಎಣ್ಣೆ ಕೂಡ ಆಗ್ತದೆ. ನಾನೀಗ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಸ್ವಲ್ಪ ಫ್ಲೇವರ್ ಚೇಂಜ್ ಬರ್ತದೆ ಅದರದ್ದು, ಎಣ್ಣೆಗಿಂತ ಇದರದ್ದು ಸ್ವಲ್ಪ ಫ್ಲೇವರ್ ಚೇಂಜ್. ಆಮೇಲೆ ಇಲ್ಲ, ಇದು GRB ತುಪ್ಪ ನಾನು ಹಾಕ್ತಾ ಇದ್ದೇನೆ. ಸ್ವಲ್ಪ ಕಾದ ಮೇಲೆ ಈಗ ಸ್ವಲ್ಪ ಎಣ್ಣೆ ನಾನು ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆದ ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿ, ಟೊಮೆಟೊ, 2 ಗ್ರೀನ್ ಚಿಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ನೀರು ಹಾಕಿ ಅದನ್ನು ಫ್ರೈ ಮಾಡ್ತಿಲ್ಲ, ಖಾಲಿ ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದೇನೆ. ಅದು ಬೇಗ ಬೇಯ್ತದೆ, ಯಾಕಂದರೆ ಸಣ್ಣ ಸಣ್ಣ ಕಟ್ ಮಾಡಿದ್ದರಿಂದ ಅದು ಬೇಗ ಬೇಯ್ತದೆ. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿಕೊಂಡಿದ್ದೇನೆ. ಈಗ ರೆಡ್ ಕಲರ್ ಬಂದರೆ ಇದು ಸ್ವಲ್ಪ ರೆಡ್ ಆಗ್ತಾ ಉಂಟು. ಇದಕ್ಕೆ ಜಿಂಜರ್ ಪೇಸ್ಟ್, ಮೊಬೈಲ್ ಕೊರಪುಂಟು. ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೊಂಡು ನಾನು ಚೂರು ಹಾಕಿಕೊಂಡದ್ದು. ಮಕ್ಕಳಿಗೆಲ್ಲ ತಿನ್ನುವುದಿಲ್ಲ ಜಾಸ್ತಿ ಖಾರ ಹಾಕಿ. ಸ್ವಲ್ಪ ಗರಂ ಮಸಾಲ, ಅದು ಕೂಡ ಟೇಸ್ಟಿಗೆ ಸ್ವಲ್ಪ ಗರಂ ಮಸಾಲ. ಅದಕ್ಕೆ ನೀರು ಹಾಕಲಿಲ್ಲ, ಖಾಲಿ ತುಪ್ಪದಲ್ಲಿಯೇ ಫ್ರೈ ಮಾಡಿದರೆ ಬೇಯ್ತದೆ. ಚೆನ್ನಾಗಿ ಕಟ್ ಮಾಡಿದಲ್ಲ ಹಾಗೆ ಬೇಯ್ತದೆ. ಅದು ಬೇಕಿದ್ರೆ ಸ್ವಲ್ಪ ನೀರು ಸೇರಿಸಿ ಬೇಯಿಸ್ಬೋದು, ನೀರು ಸೇರಿಸಲಿಲ್ಲ. ಹಾಗೆ ತುಪ್ಪದಲ್ಲಿ ಸ್ವಲ್ಪ ಬೇಯಿಸ್ತಾ ಇದ್ದೇನೆ. ಇನ್ನೊಂದು ಸ್ಟವಲ್ಲಿ ತವ ಇಡ್ತೇನೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ತವಕ್ಕೆ. ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ತವಾಗೆ. ಈಗ 1-2 ಬಣ್ಣನ ಕಟ್ ಮಾಡಿ ಮಾಡ್ತಾ ಇದ್ದೇನೆ. ಇದರಲ್ಲಿ ಫ್ರೈ ಮಾಡಿದರೆ ಆಯಿತು ತವದಲ್ಲಿ. ನಾನು ಫ್ರೈ ಮಾಡಿದ್ದೇನೆ ನೋಡಿ, ಬನ್ನಿ ಈ ಕಲರ್ ಬಂತು. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ ತವಕ್ಕೆ. ತುಪ್ಪ ಹಾಕಿ ಫ್ರೈ ಮಾಡಿದ್ದು. ಗ್ಯಾಸ್ ಆಫ್ ಮಾಡುವ, ಜಾಸ್ತಿ ಹೊತ್ತು ಕಾದಿದ್ರೆ ಕಪ್ಪಾಗ್ತದೆ. ಇದು ನೋಡಿ, ಇದು ಕೂಡ ಫ್ರೈ ಆಯಿತು. ಇದು ಕೂಡ ಆಫ್ ಮಾಡುವ, ಗ್ಯಾಸ್ ಆಫ್ ಮಾಡ್ತಿದ್ದೇನೆ. ಗ್ಯಾಸಿಂದ ತೆಗೆದು ಮಾಡಿದರೆ ಆಯಿತು.
ಸ್ವಲ್ಪ ತುಪ್ಪ ಹಾಕ್ತೇವೆ. ತುಪ್ಪ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಬರ್ತದೆ. ನಾನೀಗ ಫ್ರೈ ಮಾಡಿದಂಥ ಟೊಮೆಟೊ ಬಾಜಿಯನ್ನು ನಾನು ಅದಕ್ಕೆ ಫಿಲ್ ಮಾಡ್ತಾ ಇದ್ದೇನೆ. ಅದರ ಬನ್ನಿಗೆ ಫಿಲ್ ಮಾಡಿದರೆ ಆಯಿತು. ಮಿಡ್ಲಿಂದ ಮೆಣಸು ತೆಗೆದು ಕೊಡಬೇಕು ಮಕ್ಕಳು, ತೆಗೆದ್ರೆ ಖಾರ. ಹೀಗೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಕೊರಪೆಂತು ಹೀಗೆ ಫೋಲ್ಡ್ ಮಾಡಿ ತಿಂದರೆ ಆಯಿತು. ನಾನು ಟೇಸ್ಟ್ ನೋಡ್ತೀಯಾ? ಬೇಡ? ಸೂಪರಾಗಿದೆ, ಟೇಸ್ಟಿ, ಬರ್ಗರಿನಾಗೆ ಪಾವ್ ಭಾಜಿ ಥರ ಆಗಿದೆ. ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಶ್ರೀಮಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಬಾಯ್.